ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಇಶು ಅಡುಗೆ ಮನೆ. ನಾನು ಬಂದಿರೋದು ಮತ್ತೊಂದು ಸೂಪರ್ ಟೇಸ್ಟಿ ಆಗಿರುವಂತಹ ಸ್ನ್ಯಾಕ್ಸ್ನೊಂದಿಗೆ. ಟೊಮ್ಯಾಟೊ ಮತ್ತು ಗೋಧಿ ಹಿಟ್ಟಿನಿಂದ ಒಂದು ಸ್ನ್ಯಾಕ್ಸ್ನ ಮಾಡೋಣ ಬನ್ನಿ ಇವತ್ತು. ಒಂದೆರಡು ಮೀಡಿಯಮ್ ಸೈಜ್ ಟೊಮ್ಯಾಟೊ ತೊಗೊಂಡು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ಇದನ್ನು ಒಂದು ಪೇಸ್ಟ್ ಮಾಡಿ ಇಟ್ಟು, ಇವಾಗ ಒಂದು ಪಾತ್ರೆಯಲ್ಲಿ ನಾವು 1 ಕಪ್ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಕಪ್ ಸಣ್ಣ ರವೆನ ತೊಗೊಂಡು ಅವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾವು ರೆಡಿ ಮಾಡ್ಕೊಂಡಿರುವಂತಹ ಟೊಮ್ಯಾಟೊ ಪ್ಯೂರಿನ ಅದ್ರಲ್ಲಿ ಹಾಕಿ ಚೆನ್ನಾಗಿ ಹಿಟ್ಟಿನ ಜೊತೆ ಚೆನ್ನಾಗಿ ಕಲಿಸ್ಬೇಕು. ಯಾವುದೇ ಥರದ ನೀರನ್ನು ಇದರಲ್ಲಿ ಯೂಸ್ ಮಾಡುವಂತಿಲ್ಲ. ಟೊಮ್ಯಾಟೊ ಪ್ಯೂರಿ ಜೊತೆನೆ ನಾವು ಚೆನ್ನಾಗಿ ಕಲಸಿ ಒಂದು ಹಿಟ್ಟನ್ನು ರೆಡಿ ಮಾಡಬೇಕು. ನೋಡಿ ರೆಡಿ ಮಾಡಿದ್ದೀನಿ. ಅದನ್ನು 4 ಉಂಡೆಗಳಾಗಿ ಭಾಗ ಮಾಡಿ ಅದನ್ನು ಚಪಾತಿನ ಲಟ್ಟಿಸ್ಕೋಬೇಕು. ಚಪಾತಿನ ಲಟ್ಟಿಸ್ಕೊಂಡ್ಮೇಲೆ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡ್ಕೋಬೇಕು. ನಾವು ಸೈಡ್ ಎಲ್ಲಾನು ಕಟ್ ಮಾಡಿ ನಾವು ಉದ್ದವಾಗಿ ಮತ್ತು ಅಗಲವಾಗಿ ಕಟ್ ಮಾಡಿಕೊಂಡು ಒಂದರಲ್ಲಿ ಎರಡನ್ನ ಮಾಡಿ ಕಟ್ ಮಾಡಬೇಕು. ಟ್ರಯಾಂಗಲ್ ಶೇಪ್ನಲ್ಲಿ ಕಟ್ ಮಾಡಿ ಎಲ್ಲಾನು ಹಾಗೆ ರೆಡಿ ಮಾಡಿ ಒಂದು ಪ್ಲೇಟ್ನಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಮತ್ತು ಸ್ಟವ್ ಹಚ್ಕೊಂಡು ಅದ್ರ ಮೇಲೆ ಎಣ್ಣೆ ಹಾಕಿ ಎಣ್ಣೆನ ಚೆನ್ನಾಗಿ ಕಾಯಿಸಿದ ಮೇಲೆ ಉರಿನ ಸಣ್ಣದಾಗಿಟ್ಟು ಈ ಎಲ್ಲ ನಾವು ಕಟ್ ಮಾಡ್ಕೊಂಡಿರುವಂತಹ ಚಿಪ್ಸ್ಗಳನ್ನು ಅದರಲ್ಲಿ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಬೇಕು. ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಇವಾಗ ಅದರಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಖಾರ, ನಿಮಗೆ ರುಚಿಗೆ ಹೇಗೆ ಅನಿಸುತ್ತೆ, ಹೆಚ್ಚಿಗೆ ಸ್ಪೈಸಿ ಬೇಕಂದರೆ ಹೆಚ್ಚಿಗೆ ಹಾಕೋಬೋದು, ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕೋಬೋದು. ಹಾಕ್ಕೊಂಡು ಅವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೇಳಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೋಡಿದ್ರೆಲ್ಲ ಎಷ್ಟೊಂದು ಈಸಿಯಾಗಿ ಮಾಡ್ಬೋದು ಅಂತ. ನಾನಿಲ್ಲಿ 3 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರೋದು. ಟೇಸ್ಟಿಯಾಗಿರುವಂತಹ ಟೊಮ್ಯಾಟೊ ಚಿಪ್ಸ್ ರೆಡಿ ಆಯಿತು ನಮ್ಮದು. ಹೀಗೆ ಮಾಡಿಕೊಡಿ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಾಮೆಂಟ್ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.